ಎಲ್ಲರಿಗೂ ನಮಸ್ಕಾರ. ಕಿಣಿಸುವಸರಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತೊಂದು ದೇವಸ್ಥಾನದಲ್ಲಿ ಮಾಡುವಂಥ ಒಂದು ಚೀನಿಕಾಯಿಯ ಕತ್ಕತೋ. ಇದನ್ನು ನಾನು ಕಬ್ಬನ್ನು ಹಾಕಿ ಮಾಡಿ ತೋರಿಸ್ತಾ ಇದ್ದೇನೆ. ಆಲ್ರೆಡಿ ಒಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ, ಜುಮ್ಮನಕಾಯಿಯನ್ನು ಹಾಕಿ ಮಾಡುವಂಥದ್ದು. ಆದರೆ ಇವತ್ತು ಕಬ್ಬನ್ನು ಹಾಕಿ ಚೀನಿಕಾಯಿದೊಂದು ಕತ್ಕತೋ ಮಾಡ್ತಾ ಇದ್ದೇನೆ. ಎಂಥ ಅದ್ಭುತ ಊಟ ನೋಡಿ, ಪಾಯಸದೊಟ್ಟಿಗೆ ಇವತ್ತಿನ ಊಟ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮೊದಲು ಕಿಣಿಸುವಸರಿ ಫಸ್ಟ್ ಟೈಮ್ ನೋಡೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಫ್ರೆಂಡ್ಸ್, ಈಗ ಒಂದು ಚೀನಿಕಾಯನ್ನು ತಗೊಂಡಿದ್ದೇನೆ. ಹಾಗೆ ಇದನ್ನು ಚೆಂದ ಮಾಡಿ ಒಮ್ಮೆ ತೊಳೆದು ತಂದೆ. ಅದರಲ್ಲಿ ಕೆಲವೊಮ್ಮೆ ಮಣ್ಣೆಲ್ಲ ಇರ್ತದೆ. ಹಾಗೆ ಇದನ್ನೀಗ ಚೆಂದ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಾರ್ಮಲ್ ನಾವು ಈ ಸಾಂಬಾರಿಗೆಲ್ಲ ಎಷ್ಟು ಕಟ್ ಮಾಡ್ಕೊಳ್ತೇವೆ ಅಷ್ಟೇ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಇದು ಆರೋಗ್ಯಕ್ಕೆ ಚೀನಿಕಾಯಿ ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋದಲ್ಲೇ ಹೇಳಿದ್ದೇನೆ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ. ಹಾಗೆ ಇದನ್ನು ತಿಂತಾ ಇರಿ. ಅದೇ ರೀತಿ ನೋಡಿ, ಕಬ್ಬನ್ನು ಕೂಡ ಇವತ್ತು ನಾನು ಯೂಸ್ ಮಾಡ್ತಾ ಇದ್ದೇನೆ. ಕಬ್ಬನ್ನು ಹಾಕಿ ಒಳ್ಳೆ ಒಂದು ಕತ್ಕತೋ ಸುಕ್ಕ ಟೈಪ್ ಇರ್ತದೆ. ಮೊದಲಿಗೆ ಮಸಾಲೆಗೆ ಒಂದು ಪ್ಯಾನಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ, 1 ಸ್ಪೂನಷ್ಟು ಉದ್ದಿನಬೇಳೆ, 3 ಸ್ಪೂನಷ್ಟು ಕೊತ್ತಂಬರಿ, ಅದೇ ರೀತಿ 1-2 ಹಸಿಮೆಣಸಿನಕಾಯಿಯನ್ನು ಹಾಕಿ ಕೂಡ ಹುರಿತಾ ಇದ್ದೇನೆ. ಹಸಿಮೆಣಸಿನಕಾಯನ್ನು ಇದು ಆಪ್ಷನಲ್, ಬೇಕಂದರೆ ಹಾಕಿ, ಇಲ್ಲ ಸ್ಕಿಪ್ ಮಾಡಿ. ಆದರೆ ಹಾಕಿದರೆ ತುಂಬ ರುಚಿ ಇರ್ತದೆ. ಅದೇ ರೀತಿ 1-2-3 ಗರಿಯಷ್ಟು ಕರಿಬೇವಿನ ಸೊಪ್ಪು, ಇದನ್ನು ಕೂಡ ಹಾಕಿ ಸ್ವಲ್ಪ ಹುರ್ಕೊಳ್ಳಿ. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಡಿ, ಆಯಿತಾ. ಆಮೇಲೆ ಸ್ವಲ್ಪ ಅರಶಿನ, ಅದೇ ರೀತಿ ಸ್ವಲ್ಪ ಇಂಗನ್ನು ಕೂಡ ಹಾಕಿ ಇವಾಗ ಹುರಿತಾ ಇದ್ದೇನೆ. ಹಾಗೆ ಒಂದೇ ಒಂದು ಹಿಡಿಯಷ್ಟು ಕಾಯಿ ತುರಿ, ತುಂಬ ಇಲ್ಲ ಇದಕ್ಕೆ, ಒಂದೇ ಹಿಡಿಯಷ್ಟು ಸಾಕು. ಇದನ್ನು ಕೂಡ ಹಾಕಿ ಸ್ವಲ್ಪ ಕೆಂಪು ಆಗೋ ತನಕ ಹುರಿದ್ರೆ ಸಾಕು. ತುಂಬ ಒಳ್ಳೆ ಪರಿಮಳ ಬರ್ತದೆ. ಇದು ಮಸಾಲೆ ಹುರಿಬೇಕಾದ್ರೆ ಸಖತ್ತಾಗಿರ್ತದೆ. ಆಲ್ರೆಡಿ ಒಂದು ನಾನು ರೆಸಿಪಿ ಶೇರ್ ಮಾಡಿದ್ದು ದುದ್ಯ ಕತ್ಕತೋ, ನನ್ನ ತಂದೆ ಮಾಡುವ ಶೈಲಿಯ, ಅದು ಅಂದರೆ ಜುಮ್ಮನಕಾಯಿ ಎಲ್ಲ ಹಾಕಿ ಮಾಡುವಂಥದ್ದು, ಬೇರೆ ಯಾವುದೇ ಮಸಾಲೆ ಇಲ್ಲ. ಇದರಲ್ಲಿ ಮಸಾಲೆಯನ್ನು ಹಾಕಿ, ಇದು ಕೂಡ ತುಂಬ ಸಿಹಿಯಾಗಿರ್ತದೆ, ಖಾರವಾಗಿಯೂ ಇರ್ತದೆ. ಈಗ ಮೊದಲಿಗೆ ಬಾಣಲೆಯಲ್ಲಿ 1-2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, 1 ಸ್ಪೂನಷ್ಟು ಸಾಸಿವೆ ಹಾಕಿ. ಇದು ಭಾರಿ ಒಳ್ಳೇದಾಗ್ತದೆ ಊಟಕ್ಕೆ, ಸೂಪರ್ ಆಯ್ತಾ. ವೈಟ್ ರೈಸ್ ಇರಬೇಕು, ಅದಕ್ಕೆ ಈ ದುದ್ಯ ಸುಕ್ಕೆ ಕತ್ಕತೋ ಅಂತ ಹೇಳ್ತೇವೆ. ಇದು ಕೆಲವು ದೇವಸ್ಥಾನಗಳಲ್ಲೆಲ್ಲ ಮಾಡ್ತಾರೆ, ಕಾರ್ಕಳದಲ್ಲೆಲ್ಲ ಮಾಡ್ತಾರೆ. ಸಾಸಿವೆ ಪಟಪಟ ಆಯಿತು. ಇವಾಗ ಒಂದು 3-4 ಬ್ಯಾಡಗೆ ಮೆಣಸನ್ನು, ಇಲ್ಲ ಊರ ಮೆಣಸು ಕೂಡ ಆಗ್ತದೆ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದೇ ರೀತಿ 1-2-3 ಗರಿಯಷ್ಟು ಕರಿಬೇವಿನ ಸೊಪ್ಪು, ಇದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಮೀಡಿಯಂ ಫ್ಲೇಮಲ್ಲಿ ಇಡಿ. ಅದೇ ರೀತಿ ಕಬ್ಬನ್ನು ನೋಡಿ, ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ. ಇದಂತೂ ಆ ಕತ್ಕೊತ್ತೋದಲ್ಲಿ ಸಿಗಬೇಕು, ಆಸಮ್ ಆಗಿರ್ತದೆ, ತುಂಬ ಸಕ್ಕತ್ತಾಗಿರ್ತದೆ ತಿನ್ನಲಿಕ್ಕೆ. ಹಾಗೆ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ಚೀನಿಕಾಯಿಯನ್ನು ಕೂಡ ಚೆಂದ ಮಾಡಿ ಇನ್ನೊಮ್ಮೆ ತೊಳೆದು ಹೋಳುಗಳನ್ನು ತಂದದ್ದು, ಅದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿ ತುಂಬ ಏನು ಫ್ರೈ ಹಾಗಂತೇನಿಲ್ಲ, 1-2-3 ನಿಮಿಷಗಳ ಕಾಲ ಒಂದು ಒಗ್ಗರಣೆಯಲ್ಲಿ ಚೆಂದ ಮಿಕ್ಸ್ ಆಗಬೇಕಲ್ಲ, ಹಾಗೆ. ಆಮೇಲೆ ಇದಕ್ಕೆ ಈಗ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊಳ್ಳುವ. ಇದಂದರೆ ಒಳ್ಳೆ ಸಾಫ್ಟ್ ಬೇಯಬೇಕು, ಕರಗಿ ಹೋಗುವಾಗೆ ಕಲ್ಲಡಿ ಹೋಗೋದಲ್ಲ, ಕಂಪ್ಲೀಟಾಗಿ ಹಾಗೆ ಅಲ್ಲ, ಸಾಧಾರಣ ಸಾಫ್ಟಾಗಿ ಬೆಂದರೆ ತುಂಬ ಚೆಂದ ಇರ್ತದೆ ಇದು ಟೇಸ್ಟ್. ಹಾಗೆ ಇಲ್ಲಿ ಮಸಾಲೆಗೆ ಇದು ಹುರಿದಾಯ್ತಲ್ಲ, ಇದಕ್ಕೆ ಒಣಮೆಣಸು ಹಾಕ್ತಾ ಇದ್ದೇನೆ ನಾನು, ಅಂದರೆ ಹುರಿದಿಟ್ಟದ್ದೇ ಇತ್ತು. ಒಂದು 5 ಬ್ಯಾಡಗೆ ಮೆಣಸಿನ್ಕಾಯಿ, 4 ಊರ ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆ ಹುಳಿ, ಇದಿಷ್ಟನ್ನು ಹಾಕಿ ಸುಕ್ಕದ ಮಸಾಲೆ ಯಾವ ರೀತಿ ನಾವು ತರ್ತರಿಯಾಗಿ ರುಬ್ತೇವೋ ಅದೇ ರೀತಿ ಸ್ವಲ್ಪ ನೀರು ಹಾಕಿ ತರ್ತರಿ ರುಬ್ಬಿದ್ರೆ ಆಯಿತು. ಇಲ್ಲಿಗೆ ಮಸಾಲೆ ರೆಡಿಯಾಗಿದೆ. ಈ ಕಡೆಯಿಂದ ನೀರನ್ನು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಂಥ ಇದು ಹೋಳುಗಳು ಕೂಡ ಒಂದು ಅರ್ಧಂಬರ್ಧ ಬೆಂದಿದೆ. ಈಗ ಇದಕ್ಕೆ ರುಚಿಗೆ ತಕ್ಕ ಉಪ್ಪನ್ನು ಹಾಕ್ತಾ ಇದ್ದೇನೆ. ಅದೇ ರೀತಿ ಬೆಲ್ಲವನ್ನು ಹಾಕ್ತೇನೆ. ನಾನು ಆಲ್ರೆಡಿ ಹೇಳಿದೆ, ಇದು ಖಾರವಾಗಿ ಇರ್ತದೆ, ಸಿಹಿಯಾಗಿಯೂ ಇರ್ತದೆ ಅಂತ. ಹಾಗೆ 1-2 ದೊಡ್ಡ ಸ್ಪೂನಲ್ಲಿ ನಾನು ಬೆಲ್ಲವನ್ನು ಹಾಕ್ತೇನೆ. ಹಾಗೆ ಒಂದು ದೊಡ್ಡ ತುಂಡು ಬೆಲ್ಲ ಹಾಕ್ಬೋದು ಇದಕ್ಕೆ. ಮೆಣಸು, ಹಸಿಮೆಣಸು ಹಾಕಿದ್ದೇವೆ ಮಸಾಲೆಗೆ. ಅದೇ ರೀತಿ ಒಗ್ಗರಣೆಗೆ ಕೂಡ ಮೆಣಸನ್ನು ಹಾಕಿದ್ದೇವೆ, ಮಸಾಲೆಗೆ ಒಣಮೆಣಸನ್ನು ಹಾಕಿದ್ದೇವೆ. ಹಾಗೆ ಬೆಲ್ಲ ಒಂದು ಸಾಧಾರಣ ಒಂದು ದೊಡ್ಡ ತುಂಡು ಕೂಡ ಹಿಡಿತದೆ ಇದು. ಹಾಗೆ ಇದೀಗ ಒಳ್ಳೆ ಕುದಿ ಬರಲಿ, ಉಪ್ಪು ಎಲ್ಲ ಹಾಕಿ. ಇವಾಗ ಮಸಾಲ ಹಾಕ್ತಾ ಇದ್ದೇನೆ. ಇದು ಉಪ್ಪು ಬೆಲ್ಲ ಎಲ್ಲ ತಗೊಂಡು ಚೆಂದ ಕುದಿ ಬರಬೇಕು ಮಸಾಲ ಹಾಕಬೇಕಾದ್ರೆ. ಇವಾಗ ಮಸಾಲವನ್ನು ಹಾಕಿ ಇನ್ನೊಂದು ಒಳ್ಳೆ ಕುದಿ ಬರಬೇಕು. ಇದು ತಣಿದ ಮೇಲಂತೂ ಕಂಪ್ಲೀಟ್ ದಪ್ಪ ಆಗಿ ಹೋಗ್ತದೆ. ಹಾಗೆ ಸಾಧಾರಣ ಸ್ವಲ್ಪ ಸ್ವಲ್ಪ ನೀರಿರುವಾಗಲೇ ಇದನ್ನು ಆಫ್ ಮಾಡಿಕೊಳ್ಬೋದು. ಹಾಗೆ ಇದು ಮಸಾಲ ಹಾಕಿ ಕೂಡ ಒಂದು ಚೆಂದ ಕುದಿ ಬರಬೇಕು. ಕುದಿ ಬಂದ ಮೇಲೆ ನೋಡಿ, ಈ ರೀತಿ ಆಗಿದೆ ಕಲರ್. ಈಗ ಒಳ್ಳೆ ಕುದಿ ಬಂದು ಈ ರೀತಿ ಆಗಿದೆ. ಇವಾಗ ಇದಕ್ಕೆ ಕೊನೆಯಲ್ಲಿ ನಾನೊಂದು ಸ್ವಲ್ಪ ಕಾಯಿ ತುರಿಯನ್ನು ಹೀಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದು ಒಳ್ಳೆ ಪರಿಮಳ ಬರ್ತದೆ, ತುಂಬ ಚೆಂದ ಕೂಡ ಇರ್ತದೆ ತಿನ್ನಲಿಕ್ಕೆ. ಹಾಗೆ ವೈಟ್ ರೈಸ್ ಇರಬೇಕು, ಸೂಪರ್ ಆಗ್ತದೆ ಆಯಿತಾ ಮಾತ್ರ. ಒಮ್ಮೆ ಮಾಡಿ ನೋಡಿ. ನನಗಂತೂ ಎಡಿಟ್ ಮಾಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಆ್ಯಕ್ಚುಲಿ ಇದು ನಾನು ಮೊನ್ನೆ ಅಂಗಾರಕ್ಕೆ ಸಂಕಷ್ಟ ಚತುರ್ಥಿ ಇತ್ತಲ್ಲ, ಆವತ್ತು ಮಾಡಿದ್ದು. ಹಾಗೆ ಅವತ್ತು ರಾತ್ರಿಗೆ ಇದೆ ನಮಗೆ. ಮತ್ತು ಕಾರ್ಕಳ ದೇವಸ್ಥಾನದಲ್ಲೇ ಮಾಡುವಂಥ ಪೆಪ್ಪರ್ ದಾಳಿತೊವೆ ಕೂಡ ಮಾಡಿದ್ದೆ, ಅದು ನಂದು ತುಂಬ ಫೇವ್ರೇಟ್. ಹಾಗೆ ದಪ್ಪವಾದ ಪೆಪ್ಪರ್ ದಾಳಿತೊವೆ ಕೂಡ ಮಾಡಿದ್ದೆ. ಅದೇ ರೀತಿ ಇಲ್ಲಿಗ ದುದ್ಯ ಕತ್ಕತೋ ಜೊತೆ 2 ಕೂಡ ಫೇಮಸ್ ಆದ ನಮ್ಮ ಪ್ರಸಿದ್ಧವಾದ ಕಾರ್ಕಳ ಪಡು ತಿರುಪತಿಯ ರೆಸಿಪಿ ಅವರು ಮಾಡೋದು ನಾವು ಮಾಡೋದು ಸ್ವಲ್ಪ ವಿಭಿನ್ನವಾಗಿರ್ಬೋದು, ಆದರೆ ರುಚಿ ಅಂತೂ ಸಕ್ಕತ್ತಾಗಿದೆ, ಸ್ವರ್ಗ.
ಹಾಗೆ ಇವಾಗ ಖಾರವಾಗಿ ಸಿಹಿಯಾದ ಮತ್ತು ತುಂಬ ರುಚಿಕರವಾದಂಥ ಸಿಂಪಲ್ ಆದ ರೆಸಿಪಿ ಕೂಡ. ತುಂಬ ತರಕಾರಿ ಎಲ್ಲ ಹಾಕಿ ಏನು ಮಾಡಲಿಕ್ಕಿಲ್ಲ. ಬರೀ ಚೀನಿಕಾಯಿ ಮತ್ತು ಕಬ್ಬು ಆಪ್ಷನಲ್, ಸಿಕ್ಕಿದ್ರೆ ಹಾಕಿ ಮಾತ್ರ. ಕಬ್ಬು ಹಾಕಿ ಚೀನಿಕಾಯಿ ಉಪ್ಕರಿ ಕೂಡ, ಪಲ್ಯ ಕೂಡ ತುಂಬ ಸಖತ್ತಾಗಿರ್ತದೆ. ಹಾಗೆ ಇವತ್ತು ರಾತ್ರಿ ಊಟಕ್ಕೆ ಸಂಕಷ್ಟ ಚತುರ್ಥಿಗೆ ನಾನು ಆ, ಕ ಕರಂಡೆ ಮತ್ತು ತೊಂಡೆಕಾಯಿ ಹಾಕಿ ಅಮ್ಮ ಉಪ್ಪಿನಕಾಯಿ ಮಾಡಿದ್ರು, ಅದನ್ನು ಕೊಟ್ಟರು. ಅದೇ ರೀತಿ ಕಣಿಲೆ ಅಂಬಡೆ ಮಾಡಿದ್ದೆ. ಹಾಗೆ ಈ ದುದ್ದಿಯ ಕತ್ಕತ ಕೂಡ ತಗೊಂಡಿದ್ದೇನೆ. ಹಾಗೆ ವೈಟ್ ರೈಸ್ಗೆ ಕಾರ್ಕಳದ ದಾಳಿತೋ, ಪೆಪ್ಪರ್ ದಾಳಿತೋ, ಮಡ್ಗಣೆ ಕಡಲೆಬೇಳೆ ಪಾಯಸ ಕೂಡ ಮಾಡಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು, ಟೇಕ್ ಕೇರ್.